ಮಾರ್ನಿಂಗ್. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೊಸ ವಿಚಾರ ಏನಪ್ಪ ಅಂತಂದರೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರತಿದಿನ ನಾವು ಮಾಡೋಂತಹ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾವು ಅಗ್ರಿಕಲ್ಚರ್ ಬಗ್ಗೆ ಕೆಲಸ ಮಾಡ್ತಿರೋದ್ರಿಂದ ಸೊ ಡೈಲಿ ನಾವು ವಿಸಿಟಿಂಗ್ ಇರ್ತೀವಿ, ಮತ್ತು ಪ್ರಾಡಕ್ಟ್ ಕೊಡೋದ್ರಲ್ಲಿ ಇರ್ತೀವಿ, ಮತ್ತು ರೈತರಿಗೆ ಮಾಹಿತಿ ಕೊಡೋದ್ರಲ್ಲಿ ಇರ್ತೀವಿ. ಸೊ ಪ್ರತಿಯೊಂದು ವಿಚಾರನೂ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಆದಷ್ಟು ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನೋಡ್ತಾ ಇರಿ. ಸೊ ಇವತ್ತಿನ ದಿನಚರಿನ ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ತುಂಬ ವಿಚಾರಗಳನ್ನ ನಿಮಗೆ ತಿಳಿಸ್ತೀನಿ. ಇವತ್ತು ನಾವು ಶುಂಠಿಕೊಪ್ಪಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಅಲ್ಲಿದು ಇವತ್ತು ಏನು ವಿಚಾರಗಳಿದೆ ಅದನ್ನು ನಾನು ನಿಮಗೆ ಬ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಇಷ್ಟು ದಿನ ತನಕ ನಾನು ನಿಮಗೆ ರಿಸಲ್ಟ್ ಬಂದಿರೋ ವಿಡಿಯೋಗಳನ್ನ ಮಾತ್ರ ನಾನು ತೋರಿಸ್ತಾ ಇದ್ದೆ. ಸೊ ಹಂಗಾಗಿ ಇನ್ಮೇಲೆ ಡೈಲಿ ಬ್ಲಾಗ್ಗಳು ಬರ್ತಾ ಇರುತ್ತೆ. ಸೊ ಪ್ರತಿದಿನ ನಾವೇನು ದಿನಚರಿಗಳಿದೆ, ನಾವೇನು ವರ್ಕ್ ಮಾಡ್ತಾಯಿದ್ದೀವಿ, ಮತ್ತು ನಾವು ರೈತರುಗಳಿಗೆ ಯಾವ ಥರ ಮಾಹಿತಿ ಕೊಡ್ತಾಯಿದ್ದೀವಿ, ಮತ್ತು ಬೆಳೆಗಳ ಬಗ್ಗೆ ಇರ್ಬೋದು. ಸೊ ಇದನ್ನು ನಿಮಗೆ ಡೈರೆಕ್ಟಾಗಿ ನಾವು ರೈತರುಗಳ ಜೊತೆ ಪ್ರತಿದಿನ ನಾವು ರೈತರನ್ನ ನೋಡ್ತೀವಿ. ಸೊ ಹಂಗಾಗಿ ನಿಮಗೆ ಆದಷ್ಟು ಸ್ವಲ್ಪ ಮಟ್ಟಿಗೆ ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ನನ್ನ ಬ್ಲಾಗಲ್ಲಿ ನಿಮಗೆ ಎಲ್ಲವೂ ಆರ್ಗ್ಯಾನಿಕಲ್ಲಿ ಯಾವ ಥರ ಮಾಡೋವಂಥದ್ದಿದೆ, ಮತ್ತು ಮಣ್ಣು ಯಾವ ರೀತಿ ಚೇಂಜಸ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಇರುತ್ತೆ. ಸೊ ಈಗ ಆಲ್ರೆಡಿ ಯೂಸ್ ಮಾಡ್ತಿರೋ ರೈತರುಗಳು ತುಂಬ ಜನ ಇದ್ದಾರೆ. ಸೊ ರೆಗ್ಯುಲರ್ ವಿಸಿಟಿಂಗ್ಗಳಿರುತ್ತೆ, ಮತ್ತು ಹೊಸ ಫೀಲ್ಡ್ಗಳಿರುತ್ತೆ. ಸೊ ನಾವು ಏನು ನಡೆಯುತ್ತೆ ದಿನಗಳಲ್ಲಿ ವಿಚಾರಗಳನ್ನ ನಾವು ತಿಳಿಸ್ತಾ ಹೋಗೋಣ. ಇದರಲ್ಲಿ ರೈತರಿಗೆ ನಾವು ಏನು ಮಾಹಿತಿ ಕೊಡ್ತಿದ್ದೀವಿ. ಸೊ ಇವತ್ತು ನಾನು ಹೋಗ್ತಿರೋಂಥ ವಿಚಾರಗಳೇನಪ್ಪ ಅಂತಂದರೆ, ಮುಂದಿನ ದಿನಗಳಲ್ಲಿ ನಾವು ರೈತರಿಗೆ ಕಾರ್ಯಾಗಾರ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆ ಕಾರ್ಯಾಗಾರಕ್ಕೆ ಪ್ರಿಪ್ರೇಷನ್ನ ಮಾಡ್ತಾಯಿದ್ದೀವಿ. ಸೊ ಯಾವ ಥರ ಹಿಂಗೆ ಏನು ಅಂಥೇಳಿ 2 ದಿನದ್ದು ಕಾರ್ಯಾಗಾರನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ರೈತರಿಗೆ ಅದರಲ್ಲಿ ಬಳಕೆಯ ಜೊತೆಗೆ ವ್ಯವಹಾರ, ಅಂದರೆ ರೈತರು ಬಳಸೋ ಜೊತೆಗೆ ರೈತರು ವ್ಯವಹಾರ ಮಾಡ್ಬೋದು ಇದರಲ್ಲಿ. ಸೊ ವ್ಯವಹಾರನ ಹೇಗೆ ಮಾಡ್ಬೋದು, ಸೊ ರೈತನ ಆದಾಯನ ಹೆಚ್ಚಿಸ್ಲಿಕ್ಕೆ ಯಾವ ಥರ ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸೊ ನಾವು 2 ಡೇಸ್ 2 ದಿನದ ಕಾರ್ಯಾಗಾರನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. 3 ತಿಂಗಳಿಗೆ ಒಂದು ಸಲ ಅದು ಕಾರ್ಯಾಗಾರ ಇರುತ್ತೆ. ಸೊ ಅದು ಈ ತಿಂಗಳಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ 16, 17ಕ್ಕೆ. ಹಾಗಾಗಿ ಆ ಪ್ರೋಗ್ರಾಮ್ ಸಲುವಾಗಿ ನಾವು ಕೆಲವು ಫಾರ್ಮರ್ಸ್ಗಳನ್ನ ನಾವು ವಿಸಿಟ್ ಮಾಡಲಿಕ್ಕೆ ಹೋಗ್ತಾಯಿದ್ವಿ. ಮತ್ತು ಮೀಟಿಂಗ್ ಪ್ರೋಗ್ರಾಮ್ ಏನಿದೆ, ಸೊ ಕಾರ್ಯಾಗಾರಕ್ಕೆ ಇನ್ವೈಟ್ ಮಾಡಲಿಕ್ಕೆ ನಾವು ಇವತ್ತು ಹೋಗ್ತಾಯಿದ್ದೀವಿ. ಇವತ್ತು ನಾನು ಹೋಗ್ತಾ ಇರೋಂತಹ ಪ್ಲೇಸ್ ಬಂದು ಶುಂಠಿಕೊಪ್ಪ, ಮಾದಾಪುರ, ಸೋಮವಾರಪೇಟೆ. ಸೊ ಈ ರೂಟಲ್ಲಿ ಇರುತ್ತೆ. ಸೊ ಈ ರೂಟಲ್ಲಿ ತುಂಬ ಜನ ರೈತರುಗಳು ಯೂಸರ್ಸ್ ಇದ್ದಾರೆ. ಸೊ ಅದರಲ್ಲಿ ನಾವು ತುಂಬ ಚೂಸ್ ಮಾಡಿ ರೈತರನ್ನ ನಾವು ಸೆಲೆಕ್ಟ್ ಮಾಡಿ ಅವ್ರನ್ನ ಪ್ರೋಗ್ರಾಮಿಗೆ ಇನ್ವೈಟ್ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ಇವತ್ತು ನಾವು ಹೋಗ್ತಾ ಇರೋಂಥ ವಿಚಾರ ಅದಾಗಿರೋದ್ರಿಂದ ಸೊ ಅಲ್ಲಿ ಏನೇನಿದೆ, ಸೊ ನಾವು ಯಾರನ್ನ ಮೀಟ್ ಮಾಡ್ತೀವಿ ಇಂಥವ್ರನ್ನ ಸೊ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇವಾಗ ನಾವು ಡ್ರೈವಿಂಗಲ್ಲಿದ್ದೀನಿ. ನಾನು ಮುಂದೆ ಸೊ ನಾವು ಯಾರನ್ನ ಮೀಟ್ ಆಗ್ತೀವಿ, ಸೊ ಏನು ಅದರ ಬಗ್ಗೆ ವೀಡಿಯೋನ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ಹಾಯ್ ಗಾಯ್ಸ್, ಇದು ಬಂದು ಕುಶಾಲನಗರ್ ಕಾವೇರಿ ಸ್ಟ್ಯಾಚು. ಈಗ ನಾನು ಹೋಗ್ತಾ ಇರೋದು ಕಾವೇರಿ ಬ್ರಿಡ್ಜು. ಸೊ ಇದು ಕುಶಾಲನಗರ ಎಂಟ್ರೆನ್ಸ್. ಸೊ ಇಲ್ಲಿಂದ ನಾವು ಮಾದಾಪುರ ಹೋಗ್ತೀವಿ. ಇಲ್ಲಿ ನಮ್ಮದು ಕುಶಾಲನಗರದಲ್ಲಿ ಒಂದು ಆಫೀಸ್ ಇದೆ. ಸೊ ಇದು ಎಂಟ್ರೆನ್ಸ್ ಬಂದು ಕುಶಾಲನಗರ ಎಂಟ್ರೆನ್ಸು. ಕುಶಾಲನಗರದವ್ರು ಯಾರಾದರೂ ಸೊ ಈ ವಿಡಿಯೋನ ನೋಡ್ತಾ ಇದ್ದರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸೊ ಬೆಳೆಸಿ ಅಂತ ಕೇಳ್ಕೊತೀನಿ. ಸೊ ಇಲ್ಲಿಂದ ನಾವು ಮಾದಾಪುರದಲ್ಲಿ ಸಿಗೋಣ. ಅಲ್ಲಿ ನಮ್ಮ ಕೊಲೀಗ್ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಸೊ ಆಲ್ರೆಡಿ ಟೈಮ್ ಆಗಿದೆ, ಹಾಗಾಗಿ ಸೊ ನಾವು ಅಲ್ಲಿ ಸಿಗೋಣ. ಓಕೆ, ಇವಾಗ ನಾವು ಮಾದಾಪುರ ಬಂದ್ವಿ. ಸೊ ಆಲ್ರೆಡಿ ಟೈಮ್ ಆಗಿತ್ತು, ಕಾಯ್ತಾಯಿದ್ರು. ಸೊ ಮುಂದೆ ಗಾಡಿ ಹೋಗ್ತಾ ಇದೆಯಲ್ಲ ಬೊಲ್ಲಾರೋ, ಅದೇ. ಸೊ ನಮ್ಮ ಗಾಡಿನ ಅಲ್ಲಿ ಪಾರ್ಕಿಂಗ್ ಮಾಡಿ ಸೊ ಅಲ್ಲಿಂದ ನಾವು ಇವ್ರ ಗಾಡಿನಲ್ಲಿ ಫೀಲ್ಡಿಗೆ ಹೋಗ್ತೀವಿ. ಸೊ ಇದೇ ಗಾಡಿ, ಈ ಗಾಡಿನಲ್ಲಿ ನಾವು ಇವಾಗ ಫೀಲ್ಡ್ ಹೋಗ್ತಿರೋಂಥದ್ದು. ಈಗ ನನ್ನ ಗಾಡಿನ ಮಾದಾಪುರ ಸೊಸೈಟಿನ ಹತ್ರ ಪಾರ್ಕಿಂಗ್ ಮಾಡಿ ಸೊ ಟಾಟಾ ಪಂಚ್ ನಮ್ಮದು ಗಾಡಿ. ಸೊ ನಮ್ಮದೇನು ಅಗ್ರಿ ಕಿಟ್ ಅಂತ ಹೇಳಿ ನಮ್ಮ ಟೂಲ್ಸ್ನ ನಾನು ತಗೊಂಡು, ಮತ್ತು ಅವ್ರ ಜೊತೆ ರತೀಶ್ ಅಣ್ಣ ಅಂತೇಳಿ ನಮ್ಮ ಕೊಲೀಗ್, ಇವರು
4 ವರ್ಷದಿಂದ ಸೊ ನಮ್ಮ ಗ್ರೀನ್ ಪ್ಲಾನೆಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ರೈತರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವರು ಫಾರ್ಮರ್. ಓಕೆ, ಸೊ ಫಾರ್ಮರ್ ಆಗಿ ಬಿಸ್ನೆಸ್ ಮಾಡ್ತಾ ಇರೋಂಥದ್ದು. ಸೊ ಅವ್ರದ್ದು ಗಾಡಿನಲ್ಲಿ ಇವಾಗ ನಾವು ಆ ಮಾದಾಪುರ ಸರೌಂಡಿಂಗ್ ಸೋಮವಾರಪೇಟೆ ತನಕ ಫೀಲ್ಡ್ ಹೋಗೋದಿದೆ. ಸೊ ನಿಮಗೆ ನಾವು ನೆಕ್ಸ್ಟು ಭೇಟಿ ಆಗೋವಂಥವ್ರನ್ನ ನಾವು ತಿಳಿಸ್ಕೊಡ್ತೀನಿ. ನಾವು ಹೊರಟಿದ್ದು ಸೊ ನೆಕ್ಸ್ಟು ಸೋಮವಾರಪೇಟೆ ರೂಟಲ್ಲಿ. ವಾತಾವರಣನ ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ ಅಂತಂದರೆ ನೀವೇ ನೋಡ್ತಿರ್ಬೋದು. ಸೊ ಕೊಡಗು ಅಂತಂದರೆ ಸೊ ಸ್ವಿಟ್ಜರ್ಲ್ಯಾಂಡ್ ಅಂತ ನಾವು ಫೀಲ್ ಮಾಡ್ಬೋದು. ಪರಿಸರಕ್ಕೆ ತುಂಬ ಹೊಂದ್ಕೊಂಡಿದೆ, ತುಂಬ ಮರಗಳಿದೆ. ಸೊ ಆದಷ್ಟು ನಾವು ಹೇಳೋದು ರೈತರಿಗೆ ಇಷ್ಟೇ, ಮರಗಳನ್ನ ಜಾಸ್ತಿ ಬೆಳೆಸಿ, ಸೊ ಪರಿಸರನ ಉಳಿಸಿ. ಪರಿಸರ ಇದ್ದರೆ ಸೊ ವ್ಯವಸಾಯಕ್ಕೆ ತುಂಬ ಅನುಕೂಲ ಇದೆ. ಇವರು ಸೊಸೈಟಿ ಅಧ್ಯಕ್ಷರಾಗಿದ್ದರು. ಸೊ ಇವ್ರನ್ನ ನಮ್ಮ 2 ದಿನದ ಕಾರ್ಯಕ್ರಮಕ್ಕೆ ಸೊ ಇನ್ವೈಟ್ ಮಾಡಿದ್ದೀವಿ. ಸೊ ಮುಂದೆ ನಾವು ಆಫೀಸಲ್ಲಿ ಸಿಗೋಣ. ನಾವಲ್ಲಿಂದ ಆಫೀಸಿಗೆ ಬಂದು ಆಫೀಸಲ್ಲಿ ನಮ್ಮ ಕಸ್ಟಮರ್ ನೋನಿ ಮತ್ತು ಅಲೋವೆರಾನ ಆರ್ಡ್ರ್ ಮಾಡಿದರು. ಸೊ ಇವರು 10 ವರ್ಷದಿಂದ ಇದನ್ನು ಬಳಸ್ತಾ ಇದ್ದಾರೆ. ನಂತರ ನಾನು ಇದನ್ನು ತಗೊಂಡು ಆಫೀಸಿಂದ ಹೊರಟೆ. ಸೊ ಪದಾರ್ಥನ ನಾನು ಸೊ ಕಸ್ಟಮರ್ಗೆ ಕೊಟ್ಟು ಅಲ್ಲಿಂದ ಹೊರಟು ನಾವು ಬರೋಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಎಲ್ರಿಗೂ ನಮಸ್ಕಾರ.